ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲರೂ 10th ಮುಗಿಸಿರ್ತಾರ ಮತ್ತು PUC ಮುಗಿಸಿರ್ತಾರ, ಡಿಗ್ರಿ ಮುಗಿಸಿರ್ತಾರ. ಸೊ ಇದು ಯಾರಿಗಾಗಿಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಅಂದ್ರೆ SC ST ದವರಿಗೆ ಇದು ವಿಡಿಯೋ ಅವರಿಗಾಗಿ. ಸೊ ನೀವು 10th ಮುಗಿಸಿರ್ತಾರ, SLC ಮುಗಿಸಿರ್ತೀರಾ ಮತ್ತು PUC ಮುಗಿಸಿರ್ತಾರ, ಡಿಗ್ರಿ ಮುಗಿಸಿರ್ತೀರಾ. ಸೊ ಪಂಚಾಯಿತಿ ಕಡೆಯಿಂದ ನಿಮಗೆ ಎಷ್ಟಪ್ಪ ಅಂತಂದ್ರೆ ಒಂದು 10,000ರಿಂದ 15,000ವರೆಗೆ ನಿಮಗೆ ಒಂದು ಸಹಾಯಧನ ಸಿಗುತ್ತೆ. ಸೊ ನೀವು ಎಲ್ಲರೂ ಹೋಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಕೇಳ್ಬೇಕು ಅವ್ರಿಗೆ, ನಿಮ್ಮ ಹತ್ತಿರ ಇರ್ತಕ್ಕಂಥ ಗ್ರಾಮ ಪಂಚಾಯತಿಲಿ ಹೋಗಿ ನಿಮ್ಮ PDO ಕೇಳ್ಬೇಕು. ಏನಂತ ಕೇಳ್ಬೇಕಪ್ಪ ಅಂತಂದ್ರೆ ನಮಗೆ ಗೌರ್ಮೆಂಟ್ ಕಡೆಯಿಂದ ಸಿದ್ದರಾಮಯ್ಯ ಹೇಳಿದ್ದಾನೆ, ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಸಹಾಯಧನ ಸಿಗುತ್ತೆ. 10th ಆದವರಿಗೆ ಇಷ್ಟಂತ, ಸೊ PUC ಆದವ್ರಿಗೆ ಇಷ್ಟಂತ, ಸೊ ಡಿಗ್ರಿ ಆದವ್ರಿಗೆ ಇಷ್ಟಂತ. ಸೊ 10,000ರಿಂದ 15,000ವರೆಗೆ ಫ್ರೀಯಾಗಿ ಸಹಾಯಧನ ಸಿಗುತ್ತೆ. ಸೊ ಅದು ಯೂಸ್ ಮಾಡ್ಕೊಳ್ಳಿ, ಓಕೆನಾ? ಯಾಕಪ್ಪ ಅಂತ ಯಾರಿಗೆ ಇಷ್ಟೊಂದು ಮಾಹಿತಿ ಗೊತ್ತಿರಲ್ಲ, ಹೋಗ್ತಾರೆ ಮತ್ತು ಪಂಚಾಯತ್ ನಾನು ನೋಡಿದ್ದೀನಿ ಮಾಮೂಲಿಯಾಗಿ. ಸೊ ಪಂಚಾಯತಿಗೆ ಹೋಗ್ತಾರೆ, ನಮ್ದು ಸಹಾಯಧನ ಕೊಡಿ ಅಂತ 1 ಸಾವಿರ 2 ಸಾವಿರ ಅಷ್ಟೇ ಕೇಳ್ತಾರೆ. ಬಟ್ ನಿಮಗೆ 10th ಆದ್ಮೇಲೆ ಎಷ್ಟು ಬರುತ್ತೆ? 10th ಆದವರಿಗೆ 5,000 ಸಿಗುತ್ತೆ ಮತ್ತು PUC ಆದವರಿಗೆ 10,000 ಅಂದ್ರೆ 10,000 ಸಿಗುತ್ತೆ ಮತ್ತು ಡಿಗ್ರಿ ಮುಗಿಸಿದವರಿಗೆ 15,000 ಮೇಲೆ ಬರುತ್ತೆ. ಸೊ ಅದು ತಲೆಗೆಟ್ಕೊಳ್ಳಿ, ಓಕೆನಾ? ಸಹಾಯಧನ ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಸೊ ಅವ್ರ ಮನೆ ಕಡೆಯಿಂದ ಕೊಡಲ್ಲ, ಅವ್ರ ಮನೆಯಿಂದ ಅವ್ರ ಪಾಕೆಟ್ ಮನಿ ಕೊಡಲ್ಲ. ಸೊ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬರುತ್ತೆ ನಿಮ್ಮೆಲ್ಲರಿಗೂ. ಸೊ ಸಹಾಯಧನ ಅಂದ್ರೆ SC ST ದವರಿಗೆ ಸೊ ಅಮೌಂಟ್ ಬರುತ್ತೆ. ಅದಕ್ಕೋಸ್ಕರ ನೀವು ಕೇಳಿ ತಗೋಬೇಕು. ಅವ್ರು ಕೂಡ ನೀವು ಜಾಸ್ತಿ ಕೇಳದಂತ ಅವರು ಜಾಸ್ತಿ ಹೇಳಲ್ಲ, ಜಾಸ್ತಿ ಅಮೌಂಟ್ ಕೊಡಲ್ಲ. 1 ಸಾವಿರ 2 ಸಾವಿರ ಅಷ್ಟೇ ಚೆಕ್ ಕೊಟ್ಟು ಬಿಟ್ಬಿಡ್ತಾರೆ. ಬಟ್ ಅಲ್ಲಿ ನಿಮಗೆ 10,000ರಿಂದ 15,000 ನಿಮಗೂ ಸಹಾಯಧನ ಬರುತ್ತೆ. ಸೊ ಅದು ಯೂಸ್ ಮಾಡ್ಕೊಳ್ಳಿ. ಸೊ ಇಂಥವೇ ಅಂದ್ರೆ ಇದೇ ತರ ನಿಮಗೆ ವಿಡಿಯೋ ಬೇಕಾದ್ರೆ ಸೊ ಯಾವ ತರ ಯಾವ್ದು ಸಹಾಯಧನ, ಯಾವ ಕಾಸ್ಟಿಗೆ ಎಲ್ಲಾ ತರಹದ ಒಂದು ಮಾಹಿತಿ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಜನರಿಗೆ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಯಾಕಪ್ಪ ಅಂದ್ರೆ ಎಷ್ಟು ಅಮೌಂಟ್ ಬರೀ ಇವರು ಪಂಚಾಯತಿಗೆ ಹೋಗ್ತಾರೆ, ಪಂಚಾಯತಿಗೆ ಹೋಗಿ ಇವ್ರು 1 ಸಾವಿರ 2 ಸಾವಿರ ಚೆಕ್ ತೊಗೊಂಬರ್ತಾರೆ. PDO ಬರ್ತಾರೆ, PDO ಬಂದು 1 ಸಾವಿರ 2 ಸಾವಿರ ಚೆಕ್ ಅಷ್ಟೇ ಕೊಡ್ತಾರೆ. ಅವ್ರಿಗೆ ಏನು ಗೊತ್ತು? ಸೊ ಗೊತ್ತಿರುತ್ತೆ, ಬಟ್ ನಿಮಗೆ ಗೊತ್ತಿರಲ್ಲ ಮಾಹಿತಿ. ಅದಕ್ಕೋಸ್ಕರ ಅವ್ರಿಗೆ ಹೇಳ್ಬೇಕು, ನಮಗೆ ಗೌರ್ಮೆಂಟ್ ಕಡೆಯಿಂದ ಇಷ್ಟೊಂದು ಅಮೌಂಟ್, ಇಷ್ಟು ಕ್ವಾಲಿಫಿಕೇಶನ್ಗೆ ಇಷ್ಟು ಅಮೌಂಟ್ ಬರುತ್ತೆ, ಇಷ್ಟು ಕ್ವಾಲಿಫಿಕೇಶನ್ಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ಕೊಡ್ತಾರೆ. ಅವ್ರು ಯಾಕೆ ಸುಮ್ಮನೆ ಅಮೌಂಟ್ ನಿಮ್ಗೆ 1 ಸಾವಿರ 2 ಸಾವಿರ ಚೆಕ್ ಕೊಡ್ತಾರೆ? ಅವ್ರಿಗೆ ಕೇಳಬೇಕು. SLC ಆದವರಿಗೆ 5,000 ಬರುತ್ತೆ, PUC ಆದವರಿಗೆ 10,000 ಬರುತ್ತೆ, ಡಿಗ್ರಿ ಮುಗಿದವರಿಗೆ 15,000 ಮೇಲ್ಪಟ್ಟ ಬರುತ್ತೆ. ಸೊ ಅದಕ್ಕೆ ಸಹಾಯಧನ ಅಂತಾರೆ. ಸೊ ಓಕೆನಾ? ಥ್ಯಾಂಕ್ ಯು ಸೋ ಮಚ್.